ಆತ್ಮೀಯ ಬಂಧುಗಳೇ, ಕಠಿಣವಾದ ಅಪನಂಬಿಕೆಯ ಹೃದಯಕ್ಕೆ ದೇವರ ಬೆಳಕನ್ನು ಚೆಲ್ಲುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರಿಯರೇ, ಅಪೊಸ್ತಲ ಕಾರ್ಯಗಳ ಅಧ್ಯಯನದ ಇಂದಿನ ಬಹು ಮುಖ್ಯವಾದ ಕಾರ್ಯಕ್ರಮವು ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಸುತ್ತದೆ. ಅದಾವದೆಂದರೆ ಸ್ಟೆಫನನ ಹತಸಾಕ್ಷಿಯ ಮರಣ, ಅವನಿಗಾದ ಪರಲೋಕದ ದರ್ಶನ, ಮತಾಸಕ್ತಿಯಿಂದ ತುಂಬಿದ ಯವನಸ್ಥನಾದ ಸೌಲನಿಂದ ಸಭೆಗೆ ಹಿಂಸೆ, ಒಬ್ಬ ಮಂತ್ರವಾದಿಯು ದೇವರ ವರಗಳನ್ನು ಹಣದಿಂದ ಕೊಂಡುಕೊಳ್ಳಲು ಬಯಸಿದ್ದು ಎಂಬುವುಗಳೇ. ಆದ್ದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಅಪೊಸ್ತಲ ಕೃತ್ಯಗಳು ಪುಸ್ತಕದ 7ನೇ ಅಧ್ಯಾಯದ 53ನೇ ವಚನದವರೆಗೆ ಧ್ಯಾನ ಮಾಡಿ ಸ್ಟೆಫನನು ಮಾಡಿದಂಥ ಪ್ರಸಂಗದ ಬಗ್ಗೆ ನೋಡಿದ್ದೇವೆ. ಮುಂದಕ್ಕೆ ನಾವು ನೋಡುವಾಗ ಸ್ಟೆಫನನು ಹತಸಾಕ್ಷಿಯಾದದನ್ನು ನೋಡೋಣ. ಈ ಅಧ್ಯಾಯದಲ್ಲಿ ನಾವು ಸೌಲನ ಕುರಿತು ಕೂಡ ಮೊದಲಾಗಿ ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 54ನೇ ವಚನ ಹೀಗೆ ಹೇಳುತ್ತದೆ: ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು ಎಂಬುದಾಗಿ. ಪ್ರಿಯರೇ, ಸ್ಟೆಫನನು ಹೇಳಿದ ಮಾತಿಗೆ ಅವರು ಎಷ್ಟೊಂದು ಸಿಟ್ಟುಗೊಂಡರು ನೋಡಿರಿ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಆತ್ಮ ಸ್ವರೂಪಿಯಾಗಿರುವಲ್ಲಿ ದೇವರ ಬಲಗಡೆ ಎಂದು ಹೇಗೆ ಹೇಳಲಾಗುತ್ತದೆ? ಅಂದರೆ ದೇವರ ಬಲಗಡೆಯಲ್ಲಿ ಎನ್ನುವುದು ಪ್ರಾಮುಖ್ಯವಾದ ಗೌರವದ ಸ್ಥಾನವನ್ನು ಸೂಚಿಸುತ್ತದೆ. ಯೇಸು ಕ್ರಿಸ್ತನನ್ನು ಮಹಿಮೆಗೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ದಯಪಾಲಿಸಿದನೆಂದು ದೇವರು ಹೇಳಿದ್ದಾನೆ. ಈಗ ಆತನು ಉನ್ನತ ಸ್ಥಾನಕ್ಕೇರಿಸಲ್ಪಟ್ಟಿದ್ದಾನೆ, ಅಂದರೆ ದೇವರ ಬಲಗಡೆಯಲ್ಲಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬುದಾಗಿ. ಪ್ರಿಯರೇ, ಆತನು ದೇವರ ಬಲಗಡೆಯಲ್ಲಿ ಕೂತಿದ್ದಾನೆಂದರೆ ತನ್ನ ಕೆಲಸವನ್ನು ಪೂರ್ತಿಗೊಳಿಸಿದ್ದಾನೆ ಎಂದರ್ಥ. ನಮ್ಮ ವಿಮೋಚನಾ ಕಾರ್ಯ ಮುಗಿದಿದೆ, ಆದರೆ ಅದರ ಅರ್ಥ ಆತನು ನಮ್ಮ ಪರವಾಗಿ ಕಾರ್ಯ ಮಾಡುವುದನ್ನು ನಿಲ್ಲಿಸಿದ್ದಾನೆ ಎಂದಲ್ಲ. ಆತನು ತನ್ನ ಪ್ರಥಮ ಹತಸಾಕ್ಷಿಯನ್ನು ಸ್ವೀಕರಿಸುವುದಕ್ಕಾಗಿ ಈಗ ಎದ್ದು ನಿಂತಿದ್ದಾನೆ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 56ನೇ ವಚನದಿಂದ 58ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗೋ, ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಇಬ್ಬರು ಯೌವನಸ್ಥರು, ಅಂದರೆ ಸ್ಟೆಫನ ಹಾಗೂ ಸೌಲರು, ಇಲ್ಲಿ ಮೊದಲಾಗಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗೂ ಇದು ಕೊನೆಯ ಸಲವೂ ಆಗಿದೆ. ಅವರು ಪರಸ್ಪರ ವಿರೋಧಿಗಳಾಗಿದ್ದರು, ಕ್ರೂಜೆಯ 2 ಬದಿಗಳಲ್ಲಿ ನಿಂತಿದ್ದಾರೆ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 59 ಮತ್ತು 60ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವರು ಸ್ಟೆಫನನ ಮೇಲೆ ಕಲ್ಲೆಸುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನಾತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ಟೆಫನನು ನಿದ್ರೆ ಹೋದನು. ಯೇಸು ಆತನ ದೇಹವನ್ನು ನಿದ್ರೆಗೆ ಒಳಪಡಿಸಿ ಸಭೆಯ ಮೇಲೆತ್ತುವಿಕೆಗಾಗಿ ಕಾಯುವಂತೆ ಇರಿಸಿದನು. ತನ್ನನ್ನು ಸ್ವೀಕರಿಸಲು ನಿಂತಿದ್ದ ಕ್ರಿಸ್ತನ ಸನ್ನಿಧಿಗೆ ಸ್ಟೆಫನನು ಸೇರಿಸಲ್ಪಟ್ಟನು. ತನ್ನ ಕರ್ತನೊಂದಿಗೆ ಸೇರಿಕೊಳ್ಳುವ ಪ್ರಥಮ ಹತಸಾಕ್ಷಿಯು ಸ್ಟೆಫನನ ಆದನು. ಪ್ರೀತಿಯುಳ್ಳ ದೇವಜನರೇ, ಅಲ್ಲಿ ನಿಂತಿದ್ದ ಇನ್ನೊಬ್ಬ ಯೌವನಸ್ಥನು ಒಬ್ಬ ಫರಿಸಾಯನಾಗಿದ್ದು ತಾನು ಸರ್ವ ಸಂಪೂರ್ಣನೆಂದು ಭಾವಿಸಿದ್ದನು. ಸ್ಟೆಫನನು ಆಕಾಶ ತೆರೆದಿರುವುದನ್ನು ಕಾಣುತ್ತೇನೆಂದು ಹೇಳಿದಾಗ ಅವನೂ ಮೇಲಕ್ಕೆ ನೋಡಿರಬಹುದು. ಸೌಲನು ಕಾತರದಿಂದ ಮೇಲಕ್ಕೆ ನೋಡಿದ ಬಳಿಕ, ನನಗೇನೂ ಕಾಣಿಸುವುದಿಲ್ಲ, ಆತನು ಕಂಡದನ್ನು ನಾನು ನೋಡಲು ಅಪೇಕ್ಷಿಸುತ್ತೇನೆ,
ನನ್ನ ಹೃದಯ ಖಾಲಿಯಾಗಿದೆ ಎಂದು ತನ್ನೊಳಗೆ ಹೇಳಿಕೊಂಡಿರಬಹುದು. ಪ್ರಿಯರೇ, ಸ್ತೆಫನನು ಸೌಲನೆದುರು ಒಬ್ಬ ಬಲವಾದ ಸಾಕ್ಷಿಯಾಗಿ ನಿಂತಿದ್ದನು. ಮುಂದಕ್ಕೆ ನಾವು ನೋಡುವ ಹಾಗೆ ದಮಸ್ಕದ ದಾರಿಯಲ್ಲಿ ಕರ್ತನಾದ ಯೇಸು ಸೌಲನಿಗೆ ಕಾಣಿಸಿಕೊಳ್ಳುವ ಘಟನೆಗೆ ಸ್ತೆಫನನಿಂದ ತಕ್ಕ ತಯಾರಿ ಆಯಿತೆಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಅದ್ಭುತವಾದ ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಐಥಿಯೋಪ್ಯದ ಕಂಚುಕಿ ಹಾಮಾನನ ವಂಶದವನ ಪರಿವರ್ತನೆ ಎಂಬುದು. ಪ್ರಿಯರೇ, ಈಗ ನಾವು ಈ ಪುಸ್ತಕದ 2ನೇ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ನಾವು ಕರ್ತನ ಮಹಾ ನಿಯೋಗಕ್ಕೆ ಅನುಗುಣವಾಗಿ ಈ ಪುಸ್ತಕವನ್ನು ವಿಭಾಗಿಸಿದೆವು. ಅವರು ಮೊದಲು ಯೆರೂಸಲೇಮಿನಲ್ಲಿ ಸಾಕ್ಷಿಗಳಾಗಬೇಕಿತ್ತು. ಈಗ ಪವಿತ್ರಾತ್ಮನ ಮೂಲಕ ಕರ್ತನಾದ ಯೇಸು ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಕಾರ್ಯ ನಡೆಸಿದ್ದನ್ನು ನೋಡುತ್ತೇವೆ. ಇದು 8ರಿಂದ 12ನೇ ಅಧ್ಯಾಯಗಳಲ್ಲಿರುತ್ತದೆ. ಪ್ರಿಯರೇ, 7ನೇ ಅಧ್ಯಾಯವು ಒಂದು ವಿಶೇಷ ಘಟನೆಯೊಂದಿಗೆ ಅಂತ್ಯಗೊಳ್ಳುತ್ತದೆ. ಆದಿಸಭೆಯ ಮೇಲೆ ವಿಶೇಷ ಪ್ರಭಾವ ಬೀರಿದ 2 ಯೌವನಸ್ಥರನ್ನು ಅಲ್ಲಿ ನೋಡುತ್ತೇವೆ. ಮೊದಲನೆಯವನು ಮೊದಲ ಹತಸಾಕ್ಷಿಯಾಗಿ ತನ್ನ ಪ್ರಾಣ ತೆತ್ತ ಸಭಾ ಸಹಾಯಕನಾದ ಸ್ತೆಫನನು. ಇನ್ನೊಬ್ಬನು ಸ್ತೆಫನನ್ನು ಕಲ್ಲೆಸೆದು ಕೊಲ್ಲುವುದರ ಉಸ್ತುವಾರಿ ವಹಿಸಿದ ಯುವಕ ಫರಿಸಾಯನಾದ ಸೌಲನು. ಸೌಲನು ಸಭೆಯ ಪ್ರಮುಖ ಹಿಂಸಕನಾಗಿದ್ದನು. ಇದರಿಂದ ಸಭೆ ಚದರಿತು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನು ಸ್ತೆಫನನ ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಕೊಲೆಯನ್ನು ಸ್ವಾಗತಿಸುವನಾಗಿದ್ದನು. ಸಾಯುವ ಗಳಿಗೆಯಲ್ಲಿ ಸ್ತೆಫನನ ಮುಖವನ್ನು ಕಂಡ ಸೌಲನಿಗೆ ಆಶ್ಚರ್ಯವಾಗಿತ್ತು. ಸೌಲನು ಸಭೆಯ ಪ್ರಮುಖ ಹಿಂಸಕನಾದನು. ಇದರಿಂದಾಗಿ ಸಭೆಯು ಚದುರಿತು. ಒಂದು ರೀತಿಯಲ್ಲಿ ಅವನು ಸಭೆಗೆ ಸಹಾಯವನ್ನೇ ಮಾಡಿದನು. ಸಭೆಯವರೆಲ್ಲರೂ ಯೆರೂಸಲೇಮಿನಲ್ಲೇ ನೆಲೆಸಿದ್ದರು. ಸೌಲನ ಮೂಲಕವಾಗಿ ಉಂಟಾದ ಹಿಂಸೆಯಲ್ಲದಿರುತ್ತಿದ್ದರೆ ಅವರು ಅಲ್ಲಿಂದ ಹೊರಬರುತ್ತಲೇ ಇರಲಿಲ್ಲ. ಪ್ರಿಯರೇ, ಯೇಸು ಅವರಿಗೆ ಸಾಕ್ಷಿಗಳಾಗಿರಲು ಹೇಳಿದ ಸಮೀಪದ ಸೀಮೆಗಳು ಯೂದಾಯ ಸಮಾರ್ಯಗಳಾಗಿದ್ದವು. ಯೂದಾಯವು ಯೆರೂಸಲೇಮಿನ ಸುತ್ತಣ ಪ್ರದೇಶವಾಗಿತ್ತು. ಸಮಾರ್ಯವು ಯೆರೂಸಲೇಮಿನ ಉತ್ತರಕ್ಕಿತ್ತು. ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 2ನೇ ವಚನವನ್ನು: ಭಕ್ತರಾದ ಜನರು ಸ್ತೆಫನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾನು ಕ್ರೈಸ್ತ ಶವ ಸಂಸ್ಕಾರದ ವಿಚಾರವಾಗಿ ಕೆಲವು ಸಂಗತಿಗಳನ್ನು ತಿಳಿಸುತ್ತೇನೆ. ಈ ದಿನಗಳಲ್ಲಿ ನಮ್ಮೆದುರು ಒಂದು ಪ್ರಶ್ನೆ ಬರುತ್ತದೆ: ಕ್ರೈಸ್ತರ ಶವವನ್ನು ದಹನ ಮಾಡುವುದು ಸರಿಯೋ ತಪ್ಪೋ ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ ಇದಕ್ಕೆ ವಿರುದ್ಧವಾಗಿ ಏನೂ ಹೇಳಲಿಲ್ಲ. ಮತ್ತು ಒಬ್ಬನನ್ನು ಸುಟ್ಟದ್ದರಿಂದ ಅವನ ರಕ್ಷಣೆ ಕಳೆದು ಹೋಗುವುದಿಲ್ಲ. ಆದರೆ ಒಬ್ಬ ಕ್ರೈಸ್ತನ ಶವ ಸಂಸ್ಕಾರವು ಒಂದು ಬೀಜವನ್ನು ಬಿತ್ತಿದಂತೆ, ಅದು ಪುನರುತ್ಥಾನದವರೆಗೆ ನಿದ್ರಿಸುವಂತೆ, ಒಂದು ದೇಹವನ್ನು ಆಶ್ರಯ ಸ್ಥಾನದಲ್ಲಿ ಭದ್ರವಾಗಿರಿಸಿದಂತೆ ಇರುತ್ತದೆ. ಪೌಲನು ಈ ರೀತಿಯಾಗಿ ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯದಲ್ಲಿಯೂ ದೇಹವನ್ನು ಬೀಜಕ್ಕೆ ಹೋಲಿಸಿರುತ್ತಾನೆ. ನಾವು ಬೀಜ ಬಿತ್ತುವ ಮೊದಲು ಅದನ್ನು ಸುಡುವುದಿಲ್ಲ. ಮಾತ್ರವಲ್ಲದೆ ಒಬ್ಬನನ್ನು ಪುನರುತ್ಥಾನಕ್ಕಾಗಿ ಕಾಯುವ ನಿದ್ರೆಗೊಳಪಡಿಸುವ ಮುನ್ನ ಅವನನ್ನು ಸುಡುವುದಿಲ್ಲ. ಪ್ರಿಯರೇ, ಭೂಮಿಯೊಳಗೆ ದೇಹವನ್ನು ಬೀಜದಂತೆ ಹೂಣಿಡುವುದು ಒಂದು ಸಾಕ್ಷಿಯಾಗಿದೆ. ಮುಂದಣ ಪುನರುತ್ಥಾನದ ಮೇಲಣ ನಿರೀಕ್ಷೆಯನ್ನು ತೋರಿಸುತ್ತದೆ. ಸ್ತೆಫನನ ದೇಹ ತುಂಬ ಜರ್ಜರಿತವಾಗಿರಬಹುದು. ಅವರು ಆ ದೇಹವನ್ನು ಬಹು ಜಾಗ್ರತೆಯಿಂದ ಭೂಮಿಯೊಳಕ್ಕೆ ಒಂದು ಗಿಡ ನೆಡುವಂತೆ ಹೂಣಿಟ್ಟಿರಬಹುದು. ಸ್ತೆಫನನು ಕ್ರಿಸ್ತನ ಸನ್ನಿಧಾನಕ್ಕೆ ಹೋಗಿದ್ದಾನೆ. ಕ್ರಿಸ್ತನು ಅವನಿಗಾಗಿ ಪರಲೋಕದಲ್ಲಿ ಕಾಯುತ್ತಿದ್ದನು. ಅವನ ದೇಹವು ಪುನರುತ್ಥಾನಕ್ಕಾಗಿ ಕಾಯುತ್ತಾ ಭೂಮಿಯೊಳಕ್ಕೆ ಹೋಯಿತು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 42ನೇ ವಚನದಿಂದ 44ನೇ ವಚನದವರೆಗೆ ಹೀಗೆ ಓದುತ್ತೇವೆ: ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುತ್ತದೆ. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿರುವುದಾದರೆ ಆತ್ಮಿಕ ದೇಹವೂ ಇರುವುದು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಶವದಹನವು ಈ ರೀತಿಯಲ್ಲಿ ಚಿತ್ರಣ ಕೊಡುತ್ತದೆಂದು ನಾನು ತಿಳಿಯಲಾರೆ. ಇಲ್ಲಿನ ಚಿತ್ರವು ನಿಜವಾದ ಕ್ರೈಸ್ತ ದೇಹದ ಹೂಣಿಡುವಿಕೆಯ ಕುರಿತಾಗಿದೆ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಅತ್ಯಾಸಕ್ತಿಯಿಂದಿರುವ ಒಬ್ಬ ಯೌವನಸ್ಥನನ್ನು ನೋಡುತ್ತೇವೆ. ಮುಂದಕ್ಕೆ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಅವನು ತನ್ನ ಕುರಿತಾಗಿ ಹೀಗೆ ಹೇಳಿಕೊಂಡಿದ್ದಾನೆ. ಏನೆಂದರೆ, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಿಂಸೆಯಿಂದಾದ ಪರಿಣಾಮವನ್ನು ಇಲ್ಲಿ ನೋಡುತ್ತೇವೆ. ನಿಜವಾಗಿ ಇದು ಸಭೆಗೆ ಅಡ್ಡಿಯಾಗಿರಲಿಲ್ಲ, ಆದರೆ ಸಭೆಯ ಸೇವೆಯ ವಿಸ್ತರಣೆಗೆ ಸಹಾಯವಾಯಿತು. ಮುಂದಕ್ಕೆ ತಾನು ರೋಮ್ ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಪೌಲನು ಇದೇ ಅಭಿಪ್ರಾಯವನ್ನು ನೀಡುತ್ತಾನೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಭೆಗೆ ಬಾಹ್ಯವಾಗಿ ಯಾವ ಪೆಟ್ಟು ಉಂಟಾಗಲಾರದೆಂದು ನಾನು ನಂಬುತ್ತೇನೆ. ಆದರೆ ನಾವು ಮುಂದೆ ನೋಡುವಂತೆ ಒಳಗಿನಿಂದ ತೊಂದರೆಗಳುಂಟಾಗಬಹುದು. ಮುಂದಕ್ಕೆ ನಾವು ನೋಡೋಣ. ಸ್ಟೆಫನನ ಮರಣದ ಬಳಿಕ ಫಿಲಿಪ್ಪನು ಮುಖ್ಯ ಸಾಕ್ಷಿಯಾಗುತ್ತಾನೆ. ಪ್ರಿಯರೇ, ದೇವರು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸಿದ ಇನ್ನೊಬ್ಬ ಸಭಾ ಸಹಾಯಕನ ಕುರಿತಾಗಿ ಈಗ ನಾವು ನೋಡಲಿದ್ದೇವೆ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿಯವರಿಗೆ ಪ್ರಕಟಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲರು ತನಗೆ ಸಾಕ್ಷಿಗಳಾಗಿ ಯೆರೂಸಲೇಮ್, ಯೂದಾಯ, ಸಮಾರ್ಯಗಳಲ್ಲಿ ಸೇವೆ ಮಾಡಬೇಕೆಂದು ಕರ್ತನಾದ ಯೇಸು ಹೇಳಿದ್ದನು. ಈಗ ಸುವಾರ್ತೆಯು ಸಮಾರ್ಯಕ್ಕೆ ಕೊಂಡೊಯ್ಯಲ್ಪಟ್ಟಿತು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಿಸಭೆಯ ಸೂಚಕ ಕಾರ್ಯಗಳನ್ನು ಮಾಡುವ ವರವು ಸ್ಟೆಫನನಲ್ಲಿತ್ತು. ಈಗ ಫಿಲಿಪ್ಪನಲ್ಲಿಯೂ ಈ ವರಗಳಿದ್ದುದನ್ನು ನೋಡುತ್ತೇವೆ. ಈ ವರಗಳು ಎಲ್ಲರಲ್ಲಿಯೂ ಇರಲಿಲ್ಲ, ಆದರೆ ನಾಯಕತ್ವದಲ್ಲಿದ್ದು ದೇವರ ವಾಕ್ಯವನ್ನು ಲೋಕಕ್ಕೆಲ್ಲ ಸಾರುವವರಲ್ಲಿ ಈ ವರವಿತ್ತು. ಮುಂದೆ ದೇವರ ವಾಕ್ಯವು ಸಂಪೂರ್ಣವಾಗಿ ಸ್ಥಿರಗೊಂಡ ಬಳಿಕ ಒಬ್ಬ ನಿಜ ದೇವರ ಮನುಷ್ಯನ ಸೂಚನೆ ಸರಿಯಾದ ಬೋಧನೆಯಾಗಿತ್ತೇ ಹೊರತು ಸೂಚಕ ಕಾರ್ಯಗಳಲ್ಲ. ಇದನ್ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 7ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ: ಯಾಕೆಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು, ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯು ಸಮಾರ್ಯಕ್ಕೆ ಬಂದಿತು ಮತ್ತು ಅಲ್ಲಿ ಸುವಾರ್ತೆಯಿಂದಾಗಿ ಬಹು ಸಂತೋಷ ಉಂಟಾಯಿತು. ಈಗ ಸಭೆಯು ಬಹು ವೇಗವಾಗಿ ಬೆಳೆಯತೊಡಗಿದ್ದರಿಂದ ಸಭೆಗೆ ಅನೇಕ ಮಂದಿ ವಿಶ್ವಾಸಿಗಳಲ್ಲದವರು ಸೇರಿಕೊಳ್ಳುತ್ತಿದ್ದರು. ಅವರು ನಿಜವಾಗಿ ವಿಶ್ವಾಸಿಗಳಲ್ಲದಿದ್ದರೂ ವಿಶ್ವಾಸಿಗಳಂತೆ ತೋರ್ಪಡಿಸಿಕೊಳ್ಳುತ್ತಿದ್ದರು. ಇಂಥ ಒಬ್ಬನನ್ನು ಈಗ ನಾವು ನೋಡಲಿಕ್ಕಿದ್ದೇವೆ. ಅವನೇ ಸೀಮೋನನೆಂಬ ಮಂತ್ರವಾದಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸೀಮೋನನೆಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ತನ್ನನ್ನು ತಾನೇ ಒಬ್ಬ ಶ್ರೇಷ್ಠ ವ್ಯಕ್ತಿಯೆಂದು ತೋರಿಸಿಕೊಳ್ಳುತ್ತಿದ್ದನು. ಒಬ್ಬ ತನ್ನನ್ನು ತಾನು ರೋಗ ಗುಣಪಡಿಸುವನೆಂದು ಹೇಳಿಕೊಳ್ಳುವುದಾದರೆ ಎಚ್ಚರವಾಗಿರತಕ್ಕದ್ದು. ಇಂಥ ಗುಣಪಡಿಸುವವರು ತಗ್ಗುತನದಿಂದಿದ್ದಾರೆಂದು ಜನರು ಹೇಳಬಹುದು. ಆದರೆ ರೋಗಗಳನ್ನು ಗುಣಪಡಿಸುವುದರಲ್ಲಿ ದೀನತನವು ಕಂಡುಬರುವುದಿಲ್ಲ. ತಾವು ಮಾತ್ರ ಈ ವರ ಹೊಂದಿದ್ದೇವೆಂದು ಅವರು ತೋರಿಸಿಕೊಳ್ಳುತ್ತಾರೆ. ಮಂತ್ರವಾದಿಯಾದ ಸೀಮೋನನು ಕೂಡ ಅದೇ ರೀತಿಯಾಗಿದ್ದನು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ:
ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹುಕಾಲದಿಂದಲೂ ಅವನು ಮಂತ್ರತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ್ದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನರು ಮಂತ್ರವಾದಿಯಾದ ಸೀಮೋನನ್ನು ದೇವರೆಂದೇ ಭಾವಿಸುತ್ತಿದ್ದರು. ಈ ಜನರಂತೆ ಈ ದಿನಗಳಲ್ಲಿ ಅನೇಕರು ಮೋಸ ಹೋಗುತ್ತಾರೆ. ಪ್ರಿಯರೇ, ಒಬ್ಬ ವ್ಯಕ್ತಿಯಿಂದಾಗಲಿ ಅವನಿಗಿರುವ ಶಕ್ತಿಯಿಂದಾಗಲಿ ಮೋಸ ಹೋಗಬೇಡಿರಿ. ಒಬ್ಬನು ದೇವರ ವಾಕ್ಯವನ್ನು ತಿಳಿಸುವನಾದರೂ ಅವನ ಕಡೆಗೆ ನೋಡದೆ ದೇವರ ವಾಕ್ಯದ ಕಡೆಗೆ ಗಮನ ಕೊಟ್ಟು ಅವನು ವಾಕ್ಯವನ್ನು ಸರಿಯಾಗಿ ಹೇಳುತ್ತಿದ್ದಾನೋ ಎಂಬುದಾಗಿ ಪರೀಕ್ಷಿಸಿರಿ. ದೇವರ ಕಡೆಗೆ ನೋಡಿ ಆತನ ಕಡೆಗೆ ತಿರುಗಿಕೊಳ್ಳಿರಿ. ನಾವು ಮನುಷ್ಯರ ಮೇಲೆ ಲಕ್ಷ್ಯವಿಡುವಾಗ ನಾವು ಕರ್ತನಿಂದ ದೂರಕ್ಕೆ ಗಮನ ಹರಿಸುತ್ತೇವೆ. ಸಮಾರ್ಯದಲ್ಲಿ ನಡೆದದ್ದು ಇದೇ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸುಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರೂ ಹೆಂಗಸರೂ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಫಿಲಿಪ್ಪನು ಸಮಾರ್ಯದಲ್ಲಿ ಸುವಾರ್ತೆಯನ್ನು ಸಾರಿದನು ಮತ್ತು ಅನೇಕರು ಗಂಡಸರು ಹೆಂಗಸರು ನಂಬಿದರು. ಸೀಮೋನನು ಕೂಡ ಫಿಲಿಪ್ಪನನ್ನು ಸಂಧಿಸಿ ಫಿಲಿಪ್ಪನಿಂದಾಗಿ ನಂಬಿದವನಾದನು. ಪ್ರಿಯರೇ, ಸೀಮೋನನು ಸಭೆಯ ಪ್ರಥಮ ಗಲಭೆಗೋರನಾಗಿದ್ದನು. ಆದರೆ ಅವನೇ ಕೊನೆಯವನಲ್ಲ. ಫಿಲಿಪ್ಪನ ಸೇವಾಕಾಲದಲ್ಲಿ ಸಮಾರ್ಯದಲ್ಲಾದ ಭಕ್ತಿ ಸಂಜೀವನ ಕಾಲದಲ್ಲಿ ತಾನೂ ಒಬ್ಬ ವಿಶ್ವಾಸಿ ಎಂಬುದಾಗಿ ಹೇಳಿಕೊಂಡಿದ್ದನು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಸೀಮೋನನು ಕೂಡ ನಂಬಿ ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕಾರ್ಯಗಳು ಮಹತ್ಕಾರ್ಯಗಳು ಉಂಟಾಗುವುದನ್ನು ನೋಡಿ ಬೆರಗಾದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಸೀಮೋನನು ನಂಬಿದನು, ದೀಕ್ಷಾಸ್ನಾನ ಮಾಡಿಸಿಕೊಂಡನು ಹಾಗೂ ಫಿಲಿಪ್ಪನ ಸ್ನೇಹ ಸಂಪಾದಿಸಿಕೊಂಡನು. ಅವನು ಒಬ್ಬ ನಿಜವಾದ ದೇವರ ಮಗನೆಂದು ನೀವು ಭಾವಿಸಬಹುದು. ಆದರೆ ಅವನಲ್ಲಿ ನಿಜವಾದ ಪರಿವರ್ತನೆಯಾಗಿರಲಿಲ್ಲ. ಅನೇಕರು ಕೂಡ ಹೀಗೆಯೇ ತಾವು ವಿಶ್ವಾಸಿಗಳೆಂದು ಹೇಳಿಕೊಂಡರೂ ನಿಜವಾಗಿ ಪುನರ್ಜನ್ಮ ಹೊಂದಿದವರಾಗಿರುವುದಿಲ್ಲ. ಅವರಿಗೆ ತಲೆಯ ಜ್ಞಾನವಿರುತ್ತದೆ. ಜನರ ಗುಂಪಿನೊಂದಿಗೆ ಸೇರಿಕೊಳ್ಳುತ್ತಾರೆ, ಆದರೆ ನಿಜವಾಗಿ ರಕ್ಷಣೆ ಹೊಂದಿದವರಾಗಿರುವುದಿಲ್ಲ. ಅವರಿಗೆ ನೀರಿನ ದೀಕ್ಷಾಸ್ನಾನವಾಗಿದ್ದರೂ ಅವರು ಕ್ರಿಸ್ತನ ಸಭೆಗೆ ಪವಿತ್ರಾತ್ಮ ಸ್ನಾನದ ಮುಖಾಂತರ ಸೇರಿಸಲ್ಪಟ್ಟವರಾಗಿರುವುದಿಲ್ಲ. ಪ್ರಿಯರೇ, ಈ ಸೀಮೋನನು ಹೊರಗಿನ ರೀತಿಯಲ್ಲಿ ವಿಶ್ವಾಸಿಯಂತೆ ಇದ್ದನು. ತಾನು ಯೇಸುವನ್ನು ನಂಬುತ್ತೇನೆಂದು ಹೇಳಿದನು. ಆದ್ದರಿಂದ ದೀಕ್ಷಾಸ್ನಾನವನ್ನು ಹೊಂದಿದನು. ಆದರೆ ಅವನ ನಂಬಿಕೆ ಯಥಾರ್ಥವಾದದ್ದಾಗಿರಲಿಲ್ಲ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮಾರ್ಯದಲ್ಲಿ ಪವಿತ್ರಾತ್ಮನ ಬಲವಾದ ಚಲಿಸುವಿಕೆಯುಂಟಾಯಿತೆಂದು ಅಪೊಸ್ತಲರು ಕೇಳಿದಾಗ ಅದನ್ನು ತಿಳುಕೊಳ್ಳುವುದಕ್ಕಾಗಿ ಪೇತ್ರ ಯೋಹಾನರನ್ನು ಅಲ್ಲಿಗೆ ಕಳುಹಿಸಿದರು. ಅಲ್ಲಿ ನಿಜವಾಗಿ ತಿರುಗಿ ಹುಟ್ಟಿರದ ಅನೇಕ ಮಂದಿ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವರಿದ್ದದನ್ನು ಕಂಡರು. ಅವರು ಪವಿತ್ರಾತ್ಮನ ದೀಕ್ಷಾಸ್ನಾನದ ಮೂಲಕ ಸಭೆಗೆ ಸೇರಿಸಲ್ಪಟ್ಟಿರಲಿಲ್ಲ. ಅವರಲ್ಲಿ ಪವಿತ್ರಾತ್ಮನು ವಾಸವಾಗಿರಲಿಲ್ಲ. ಬಾಹ್ಯ ಸಂಸ್ಕಾರ ಮಾತ್ರ ಅವರಿಗಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ನೀರಿನ ದೀಕ್ಷಾಸ್ನಾನ ಹೊಂದುವುದರಿಂದ ಇಲ್ಲವೇ ಬೇರಾವುದೋ ಸಂಸ್ಕಾರ ಹೊಂದುವುದರಿಂದ ನಾವು ಕ್ರೈಸ್ತರಾಗುವುದಿಲ್ಲ. ಸೀಮೋನನು ಇತರರ ಮೇಲೆ ತನ್ನ ಪ್ರಭಾವ ಬೀರಲು ಹೇಗೆ ಶಕ್ತನಾದನೆಂದು ಇದು ತಿಳಿಸುತ್ತದೆ. ಈ ಮಹತ್ಕಾರ್ಯಗಳನ್ನು ಮಾಡುವ ಸಂಗತಿ ಅವನಿಗೆ ಬಹು ಆಕರ್ಷಕವಾಗಿ ಕಂಡಿತು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 17ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು ಎಂಬುದಾಗಿ. ಪ್ರಿಯರೇ, ಫಿಲಿಪ್ಪನು ಸುವಾರ್ತೆಯ ಪೂರ್ಣ ವಿಚಾರಗಳನ್ನು ಅವರಿಗೆ ತಿಳಿಸಿರಲಿಕ್ಕಿಲ್ಲ, ಇಲ್ಲವೇ ಅವರು ಎಲ್ಲವನ್ನೂ ಸ್ವೀಕರಿಸಲಿಕ್ಕಿಲ್ಲ. ಹೇಗಿದ್ದರೂ ಈಗ ಅವರು ಅಪೊಸ್ತಲರೊಂದಿಗೆ ಹೊಂದಾದರು. ಈಗ ಅವರು ಸುವಾರ್ತೆಯನ್ನು ನಂಬಿದರು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು. ಈಗ ದೇವರಾತ್ಮನು ಅವರೊಳಗೆ ಬಂದನು. ಇದನ್ನು ನಾವು ಚಾರಿತ್ರಿಕ ಹಿನ್ನೆಲೆಯೊಂದಿಗೆ ನೋಡಬೇಕು. ಪ್ರತಿಯೊಂದು ಹೊಸ ಪ್ರದೇಶವನ್ನು ಸುವಾರ್ತೆಗೆ ತೆರೆಯಬೇಕೆಂದು ಅಪೊಸ್ತಲರಿಗೆ ಕೊಡಲ್ಪಟ್ಟ ನಿಯೋಗವಾಗಿದೆ. ಯೇಸು ಈ ನಿಯೋಗವನ್ನು ಕೊಟ್ಟಿದ್ದನು. ಇದು ಈಗ ಸಮಾರ್ಯದಲ್ಲಿ ಪೂರ್ತಿಯಾದದನ್ನು ನಾವು ನೋಡುತ್ತಿದ್ದೇವೆ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ,
ಅಪೋಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮವರನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವರಕ್ಕಾಗಿ ಹಣ ಕೊಡಬೇಕೆಂದು ಸೀಮೋನನು ಯೋಚಿಸಿದನು. ಯಾಕಾಗಿ? ಅವನು ಒಬ್ಬ ಧಾರ್ಮಿಕ ಗಲಭೆಕೋರನಾಗಿದ್ದನು. ತನ್ನ ಲಾಭವನ್ನು ಪಡೆಯಬೇಕೆಂದು ಆಶಿಸಿದನು. ಈ ದಿನಗಳಲ್ಲೂ ಅದೆಷ್ಟು ಮಂದಿ ಈ ರೀತಿಯಾಗಿ ಹೇಳಿಕೊಳ್ಳುವವರಿದ್ದಾರೆ. ತಮ್ಮ ಕೂಟಗಳಲ್ಲಿ ವಿಶೇಷ ಮಹತ್ವಗಳು ನಡೆಯುತ್ತವೆಂದು, ತಮ್ಮಿಂದ ಅದು ಆಗಲಿಲ್ಲವೆಂದು ಬಹುದೀನತೆಯಿಂದ ಹೇಳಿಕೊಳ್ಳುತ್ತಾರೆ. ಅದು ಸತ್ಯವಾದರೆ ಇಂತಹ ಮೋಸದ ಸಂಗತಿ ನಡೆಯುವುದಕ್ಕೆ ಅವರು ಯಾಕೆ ಬಿಡಬೇಕು? ಮೋಸಗೊಳಿಸುವುದು ಎಂಬುದು ಇದಕ್ಕೆ ಸರಿಯಾದ ಉದಾಹರಣೆಯಾಗಿದೆ. ಆ ದಿನದಿಂದ ಈಗಿನವರೆಗೂ ಜನರ ಗುಂಪುಗಳನ್ನು ಮೋಸಗೊಳಿಸುವವರು ಇದ್ದೇ ಇರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮನುಷ್ಯನು ಪರಿವರ್ತನೆಯಾದದಕ್ಕೆ ಇದೇ ಕಾರಣವಾಗಿರಬಹುದು. ಸೀಮೋನ ಪೇತ್ರನು ಹೇಳುತ್ತಾನೆ, ಈ ಸೀಮೋನ ಹೃದಯ ದೇವರ ಮುಂದೆ ಸರಿಯಾಗಿಲ್ಲವೆಂದು. ಅವನಲ್ಲಿ ನಿಜ ಮಾನಸಾಂತರ ಉಂಟಾಗಿರಲಿಲ್ಲ. ಅವನು ಹಣದ ಮೇಲೆ ಮನಸ್ಸುಳ್ಳವನಾಗಿದ್ದನು. ಅವನಿಗೆ ಹಣವೇ ಮುಖ್ಯವಾಗಿತ್ತು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದುದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೋ. ಯಾಕಂದರೆ ನೀನು ಹಾನಿಕರವಾದ ವಿಷವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವೂ ಆಗಿರುವೆಂದು ಕಾಣುತ್ತದೆ ಅಂದನು ಎಂಬುದಾಗಿ. ಪ್ರಿಯರೇ, ಸೀಮೋನ್ ಪೇತ್ರನ ಈ ಮಾತಿಗಿಂತ ಕಠಿಣವಾದ ಮಾತು ಬೇರೆ ಬೇಕಾಗಿಲ್ಲ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 24ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದೂ ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೀಮೋನನು ರಕ್ಷಿಸಲ್ಪಡಬೇಕೆಂದು ಕೇಳಿಕೊಳ್ಳಲಿಲ್ಲ. ತನ್ನ ರಕ್ಷಣೆಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳಲಿಲ್ಲ. ಅಪೊಸ್ತಲರು ಹೇಳಿದ ಕೇಡುಗಳಾವುದೂ ತನಗೆ ಬಾರದಿರಬೇಕೆಂದು ಕೇಳಿಕೊಂಡನು. ಇವನು ಮುಂದೆ ಎಂದಾದರೂ ಕ್ರಿಸ್ತನ ಬಳಿಗೆ ಬಂದನೋ ಇಲ್ಲವೋ ನಮಗೆ ತಿಳಿಯದು. ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ಅವರು ಕರ್ತನ ವಾಕ್ಯವನ್ನು ಪ್ರಮಾಣಪೂರ್ವಕವಾಗಿ ಹೇಳಿದ ಮೇಲೆ ಯೆರೂಸಲೇಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯು ಲೋಕದ ಕಟ್ಟಕಡೆಯವರೆಗಿನ ತನ್ನ ಪ್ರಯಾಣವನ್ನು ಆರಂಭಿಸಿದೆ. ಅದು ಯೆರೂಸಲೇಮಿನಲ್ಲಿ ಪ್ರಾರಂಭವಾಯಿತು. ಅಪೊಸ್ತಲರು ಅಲ್ಲಿದ್ದರು ಮತ್ತು ಅಲ್ಲಿ ಒಂದು ಸಭೆ ಸ್ಥಾಪನೆಯಾಯಿತು. ಬೇಗದಲ್ಲೇ ಕೇಂದ್ರ ಸ್ಥಾನವು ಅಂತಿಯೋಕ್ಯಕ್ಕೆ ಸ್ಥಳಾಂತರವಾಗಲಿತ್ತು. ಮುಂದೆ ಅದು ಎಫೆಸಕ್ಕೆ ಹೋಯಿತು ಮತ್ತು ಅಲೆಕ್ಸಾಂಡ್ರಿಯಕ್ಕೆ, ಅಲ್ಲಿಂದ ರೋಮ್ ಪಟ್ಟಣಕ್ಕೆ. ಇಂದು ಸಭೆಗೆ ಯಾವುದೇ ಪ್ರತ್ಯೇಕವಾದ ಕೇಂದ್ರ ಸ್ಥಾನವೆಂಬುದಿಲ್ಲ. ಅದು ಲೋಕದ ಕಟ್ಟಕಡೆಯವರೆಗೂ ಹರಡಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆ ನಮ್ಮ ಕಿವಿಗೆ ಬಿದ್ದಿದೆ. ಅದು ನಮ್ಮ ಬಳಿ ಇದೆ. ನಾವು ಅದನ್ನು ಅಂಗೀಕಾರ ಮಾಡುವುದಾದರೆ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. ತಿರಸ್ಕಾರ ಮಾಡುವುದಾದರೆ ನಿತ್ಯ ನಾಶನಕ್ಕೆ ಗುರಿಯಾಗುತ್ತೇವೆ. ಆದ್ದರಿಂದ ಕೃಪಾ ಸಮಯ ಇರುವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ನಾವು ನೋಡಿದೆವು, ಒಬ್ಬ ಭಕ್ತನ ಹತಸಾಕ್ಷಿಯ ಮರಣವು ಇನ್ನೊಬ್ಬ ಮತಾಸಕ್ತಿಯ ಖಾಲಿಯಾದ ಹೃದಯದಲ್ಲಿ ಮುಂದಕ್ಕೆ ಕಾರ್ಯ ಮಾಡಿತು. ಸಭೆಗಾದ ಹಿಂಸೆಯಿಂದ ಸುವಾರ್ತೆಯು ಸಮಾರ್ಯಕ್ಕೆ ತಲುಪಿತು. ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಮಂತ್ರವಾದಿಯಾದ ಸೀಮೋನನ ಹೃದಯ ದೇವರ ಮುಂದೆ ಸರಿಯಾಗಿರಲಿಲ್ಲ. ಆದುದರಿಂದ ಪ್ರಿಯರೇ, ಯಥಾರ್ಥ ಹೃದಯವುಳ್ಳವರಾಗಿ ದೇವರಲ್ಲಿ ಆಸಕ್ತಿಯುಳ್ಳ ಜೀವಿತವನ್ನು ಜೀವಿಸುವುದಾದರೆ ದೇವರು ನಮ್ಮ ಹತ್ತಿರವೇ ಇರುತ್ತಾನೆ, ನಮ್ಮನ್ನು ಬಲಪಡಿಸಿ ನಡೆಸುತ್ತಾನೆ. ಪ್ರಾರ್ಥನೆಯನ್ನು ಮಾಡೋಣ, ಬನ್ನಿ.
ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರುಣಾ ಸಾಗರನೇ, ನಮ್ಮನ್ನು ಕುರಿತು ಹಿತಚಿಂತನೆ ಮಾಡುವಂಥ ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಎಂತೆಂಥ ಸಾಕ್ಷಿಗಳನ್ನು ನಮಗಾಗಿ ದೇವರ ವಾಕ್ಯದಲ್ಲಿ ಬರೆಸಿಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಸ್ಟೆಫನನಂತೆ ಎಷ್ಟೋ ಮಂದಿ ಸುವಾರ್ತೆಯನ್ನು ಸಾರುತ್ತಾ ಈ ನಮ್ಮ ದೇಶದಲ್ಲಿಯೂ ನಿನ್ನ ವಾಕ್ಯವನ್ನು ಸಾರ್ತಾ ಇದ್ದಾರೆ. ಅವರನ್ನು ಆಶೀರ್ವದಿಸು. ಹೀಗೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಪ್ರಿಯ ವೀಕ್ಷಕರು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಅವರ ಅಗತ್ಯತೆಗಳನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಹೇಗಿತ್ತು ಪ್ರಿಯರೇ ಸತ್ಯವೇದ ಅಧ್ಯಯನವು? ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾವು ನಂಬ್ತೇವೆ. ಮರೆಯದೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.